ಇಂದು ಬಹುಮತ ಸಾಬೀತು ಮಾಡ್ತಾರಾ ವಿಜಯ್ ದಳಪತಿ? 118 ಶಾಸಕರ ಬಹುಮತದೊಂದಿಗೆ ಬರಲು ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಬಹುಮತದೊಂದಿಗೆ ಬರ್ತೇವೆ ಎಂದಿದ್ದ ವಿಜಯ್ ಬಹುಮತ ಸಾಬೀತು ಮಾಡಿ ಸರ್ಕಾರ ರಚನೆ ಮಾಡ್ತಾರಾ ವಿಜಯ್? ಕ್ಷಣ ಕ್ಷಣಕ್ಕೂ ರೋಚಕ ತಿರುವಿನಲ್ಲಿ ತಮಿಳುನಾಡು ರಾಜಕೀಯ ನಡೀತಾ ಇದೆ. ಇಂದು ಬಹುಮತ ಸಾಬೀತು ಮಾಡಬೇಕಾಗಿದೆ ವಿಜಯ್. ರಾಜ್ಯಪಾಲರು 48 ಗಂಟೆಗಳ ಗಡುವನ್ನ ಕೊಟ್ಟಿದ್ರು. ಅಷ್ಟರ ಒಳಗೆ ನೀವು ಬಹುಮತವನ್ನ ಸಾಬೀತು ಮಾಡಿ ಅಂತ 2 ಬಾರಿ ರಾಜ್ಯಪಾಲರನ್ನ ದಳಪತಿ ವಿಜಯ್ ಭೇಟಿಯಾಗಿದ್ದಾರೆ. ಹಕ್ಕು ಮಂಡನೆ ಮಾಡಿದ್ರು. ಆದರೆ ರಾಜ್ಯಪಾಲರು 118 ಶಾಸಕರ ಬೆಂಬಲದ ಸಂಖ್ಯೆಯನ್ನ ತೋರಿಸಿ ಸರ್ಕಾರ ರಚನೆ ಮಾಡೋದಕ್ಕೆ 118 ಶಾಸಕರ ಬೆಂಬಲ ಬೇಕು. ಆದರೆ ದಳಪತಿ ವಿಜಯ್ ಬಳಿ ಅಷ್ಟು ಬೆಂಬಲ ಈಗ ಸದ್ಯಕ್ಕೆ ಇಲ್ಲ. ಒಂದ್ ಕಡೆ ಕಾಂಗ್ರೆಸ್ ಷರತ್ತುಬದ್ಧ ಬೆಂಬಲವನ್ನ ಘೋಷಣೆ ಮಾಡಿದೆ. ಇನ್ನು 6 ಜನ ಶಾಸಕರ ಬೆಂಬಲ ಬೇಕಾಗಿದೆ. ಸದ್ಯ ಈಗ ಟಿವಿಕೆ ಪಕ್ಷ 108 ಸ್ಥಾನಗಳನ್ನು ಗಳಿಸಿರೋದು. ಅದರ ಜೊತೆಗೆ ಕಾಂಗ್ರೆಸ್ 5 ಶಾಸಕರ ಬೆಂಬಲವನ್ನ ಘೋಷಣೆ ಮಾಡಿದೆ. ವಿಜಯ್ ವಿರುದ್ಧ ಬದ್ಧ ವೈರಿಗಳಿಂದ ನಂಬರ್ ಗೇಮ್ ನಡೀತಾ ಇದೆ. ಮಹಾಮೈತ್ರಿಗೆ ಸಾಕ್ಷಿಯಾಗುತ್ತಾ ದ್ರಾವಿಡರ ನಾಡು ಅನ್ನೋ ಪ್ರಶ್ನೆ. ಮಹಾಮೈತ್ರಿ ಆದರೆ ವಿಜಯ್ ನಡೆ ಏನು? ಈಗಾಗಲೇ ರೆಸಾರ್ಟ್ಗೆ ಶಿಫ್ಟ್ ಆಗಿರುವಂತ ಎಐಎಡಿಎಂಕೆ ಶಾಸಕರು, ಪುದುಚೇರಿ ರೆಸಾರ್ಟ್ಗೆ ಎಐಎಡಿಎಂಕೆ ಶಾಸಕರು ಈಗಾಗಲೇ ಶಿಫ್ಟ್ ಆಗಿದ್ದಾರೆ. ರೆಸಾರ್ಟ್ನಲ್ಲಿ ಶಾಸಕರ ಜೊತೆ ಪಳನಿಸ್ವಾಮಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಪುದುಚೇರಿ ರೆಸಾರ್ಟ್ಗೆ ಎಐಎಡಿಎಂಕೆ ಎಲ್ಲಾ ಶಾಸಕರು ಶಿಫ್ಟ್ ಆಗಿರೋದು. ಒಂದ್ ವೇಳೆ ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿ ಮಾಡಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ ಸದ್ಯಕ್ಕೆ. ಆದರೆ 2 ಪಕ್ಷಗಳು ಕೂಡ ಬದ್ಧ ವೈರಿಗಳು. ಡಿಎಂಕೆ ಆಡಳಿತ ಪಕ್ಷದಲ್ಲಿತ್ತು, ವಿರೋಧ ಪಕ್ಷವಾಗಿ ಎಐಎಡಿಎಂಕೆ ಇತ್ತು. 2 ಕೂಡ ಮೈತ್ರಿ ಮಾಡಿಕೊಳ್ಳೋದು ಅಸಾಧ್ಯ. ಆದರೂ ಕೂಡ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಒಂದು ವೇಳೆ 2 ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಳ್ಳೋಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಂತೆ ಕಾಣ್ತಾ ಇದೆ. ಇಲ್ಲಿ ದಳಪತಿ ವಿಜಯ್ ಮುಂದೆ 100 ಸವಾಲುಗಳು ಇರೋದು. ಆ ಸವಾಲುಗಳನ್ನ ದಳಪತಿ ವಿಜಯ್ ಯಾವ ರೀತಿಯಾಗಿ ಸವಾಲುಗಳನ್ನ ಗೆದ್ದು ಬರ್ತಾರೆ, ಆ ಸವಾಲುಗಳನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ, ಈ ಶಾಸಕರನ್ನ ಯಾವ ರೀತಿಯಾಗಿ ಸಂಖ್ಯಾಬಲವನ್ನ ತೋರಿಸ್ತಾರೆ ಅನ್ನೋದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸವಾಲಾಗಿದೆ. ಅದರ ಜೊತೆಗೆ ಸರ್ಕಾರವನ್ನ ರಚನೆ ಮಾಡಿದ್ರೆ ಮುಂದೆ ಈ ಯೋಜನೆಗಳನ್ನು ಕೂಡ ಜಾರಿಗೆ ತರಬೇಕು. ಅವರು ಚುನಾವಣಾ ಪೂರ್ವದಲ್ಲಿ ಏನು ತಮ್ಮ ಪ್ರಣಾಳಿಕೆಯಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಅದು ಕೂಡ ಸವಾಲಾಗಿದೆ. ಬಹುಮತ ತೋರಿಸಿದ್ರೆ ಸರ್ಕಾರ ರಚನೆಗೆ ಅವಕಾಶ. ಯಾರನ್ನ ಉದ್ದೇಶಪೂರ್ವಕವಾಗಿ ತಡೆಯಲು ಸಾಧ್ಯವಿಲ್ಲ. ರಿಪಬ್ಲಿಕ್ ನೆಟ್ವರ್ಕ್ಗೆ ತಮಿಳುನಾಡು ಗವರ್ನರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕ್ಷಣಕ್ಕೆ ನನ್ನ ಮನವೊಲಿಸುವಲ್ಲಿ ಟಿವಿಕೆ ವಿಫಲವಾಗಿದೆ. ಯಾವ ಪಕ್ಷ ನಂಬರ್ ತೋರಿಸದಿದ್ರೆ ಮುಂದಿನ ಆಯ್ಕೆ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ. ಸದಸ್ಯರ ಬಲವಿಲ್ಲದೆ ಯಾರನ್ನೂ ಕೂಡ ಆಹ್ವಾನಿಸಲು ಸಾಧ್ಯವಿಲ್ಲ ಅಂತ ತಮಿಳುನಾಡು ಗವರ್ನರ್ ರಿಪಬ್ಲಿಕ್ ನೆಟ್ವರ್ಕ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಒಂದ್ ಕಡೆ ಈಗಾಗಲೇ ದಳಪತಿ ವಿಜಯ್ ಈಗ ಸರ್ಕಾರವನ್ನ ರಚನೆ ಮಾಡಬೇಕು, ಬಹುಮತವನ್ನ ತೋರಿಸಬೇಕು. ದಳಪತಿ ವಿಜಯ್ ಸಾಕಷ್ಟು ಗೊಂದಲದಲ್ಲಿ ಇದ್ದಂತೆ ಕಾಣ್ತಾ ಇದೆ. ಈಗ ಇನ್ನು 6 ಜನ ಶಾಸಕರ ಬೆಂಬಲ ಬೇಕು. ಆ 6 ಶಾಸಕರನ್ನ ಯಾವ ರೀತಿಯಾಗಿ ತಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರ್ತಾರೆ? ಅವರ ಪ್ರಮುಖ ಬೇಡಿಕೆಗಳಿರುತ್ತೆ, ಸಾಕಷ್ಟು ಷರತ್ತುಗಳನ್ನು ಮುಂದಿಟ್ಟಿರ್ತಾರೆ. ಆ ಎಲ್ಲಾ ಷರತ್ತುಗಳನ್ನ ಫುಲ್ಫಿಲ್ ಮಾಡಬೇಕು. ಸರ್ಕಾರ ರಚನೆಗೆ ರಾಜ್ಯಪಾಲರಿಂದ ಸಮ್ಮತಿ ಇನ್ನೂ ಕೂಡ ಸಿಕ್ಕಿಲ್ಲ. ತಮಿಳುನಾಡು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಚೆನ್ನೈನಲ್ಲಿ ಇಂದು ತಮಿಳುನಾಡು ಕಾಂಗ್ರೆಸ್ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ ಟಿವಿಕೆ ಜೊತೆ ಸರ್ಕಾರ ರಚನೆಗೆ ಕಾಂಗ್ರೆಸ್ ಮುಂದಾಗಿದೆ. ಆದರೆ ಬಹುಮತ ಸಿಗದ ಹಿನ್ನೆಲೆ ಅನುಮತಿಯನ್ನ ಕೊಟ್ಟಿಲ್ಲ ಗವರ್ನರ್ ಅನುಮತಿ ನೀಡದ ಹಿನ್ನೆಲೆ ಕಾಂಗ್ರೆಸ್ ಈಗ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ ಕಿಡಿಕಾರ್ತಾ ಇದೆ ಗವರ್ನರ್ ನಡೆಯ ವಿರುದ್ಧ. ನೋಡಿ, ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲವನ್ನ ಘೋಷಣೆ ಮಾಡಿರೋದು. ಆದರೂ ಕೂಡ ಗವರ್ನರ್ ರಾಜ್ಯಪಾಲರು ಸರ್ಕಾರ ರಚನೆಗೆ ಸೂಚನೆಯನ್ನ ಕೊಡ್ತಾ ಇಲ್ಲ, ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಒಂದು ಈಗ 118 ಶಾಸಕರ ಬೆಂಬಲದ ಸಂಖ್ಯೆಯನ್ನ ರಾಜ್ಯಪಾಲರ ಮುಂದೆ ತೋರಿಸಬೇಕಾಗಿದೆ ದಳಪತಿ ವಿಜಯ್. ನಿನ್ನೆ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ರು, ಬಹುಮತದೊಂದಿಗೆ ಬನ್ನಿ ಅಂತ.
ತಮಿಳುನಾಡು ರಾಜಕೀಯ ಅಖಾಡದಲ್ಲಿ ದಿನಕ್ಕೊಂದು ಹೊಸ ತಿರುವುಗಳು ಸಿಗ್ತಾ ಇದೆ. ತಮಿಳುನಾಡು ರಾಜಕೀಯ ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಮೊದಲ ಬಾರಿಗೆ ಕಣಕ್ಕಿಳಿದು ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿರುವ ಟಿವಿಕೆಗೆ ಅಧಿಕಾರದ ಗದ್ದಿಗೆ ಹಿಡಿಯುವುದೇ ದೊಡ್ಡ ಸವಾಲಾಗಿದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಎಲೆಕ್ಷನ್ ಗೆದ್ದ ನಟ ವಿಜಯ್ಗೆ ಸೆಲೆಕ್ಷನ್ ಸಂಕಷ್ಟ. ಕಾಂಗ್ರೆಸ್ ಜೊತೆ ದೋಸ್ತಿಯೇ ಟಿವಿಕೆಗೆ ಆಯ್ತಾ ಕಂಟಕ. ತಮಿಳುನಾಡು ಚುನಾವಣೆಯಲ್ಲಿ ಹೊಸ ಇತಿಹಾಸ ಬರೆದಿರುವಂತಹ ಟಿವಿಕೆ ಪಕ್ಷಕ್ಕೆ ಈಗ ಸರ್ಕಾರ ರಚನೆ ದೊಡ್ಡ ತಲೆನೋವಾಗಿ ಶುರುವಾಗಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ 118 ಸೀಟು ಬೇಕು. ಆದರೆ 107 ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ವಿಜಯ್ ಕಾಂಗ್ರೆಸ್ನ ಬೆಂಬಲದೊಂದಿಗೆ 112 ಶಾಸಕರ ಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆಗೆ ರಾಜ್ಯಪಾಲರ ಭೇಟಿ ನೀಡಿ ಭಾರಿ ಸರ್ಕಸ್ ಮಾಡಿದರು. ಆದರೆ ಚುನಾವಣೆಯಲ್ಲಿ ಗೆದ್ದರೂ ರಾಜಕೀಯವಾಗಿ ಗೆದ್ದು ಸೋಲುವ ಪರಿಸ್ಥಿತಿ ಎದುರಾಗಿದೆಯೇ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಧಿಕಾರದ ಗದ್ದುಗೆ ಹಿಡಿಯಲು ಸಿದ್ದವಾಗಿರುವಂತಹ ವಿಜಯ್ಗೆ ಬಹುಮತ ಇಲ್ಲದೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಲು ಸಾಧ್ಯವಿಲ್ಲ ಅಂತ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಹೇಳಿ ಕಳಿಸಿದ್ದಾರೆ. 118 ಶಾಸಕರ ಸಹಿಯೊಂದಿಗೆ ಬನ್ನಿ, ಪ್ರಮಾಣ ವಚನಕ್ಕೂ ಮುನ್ನ ಬಹುಮತ ಸಾಬೀತು ಮಾಡಿ ಅಂತ ಸೂಚಿಸಿದ್ದಾರೆ. ರಾಜ್ಯಪಾಲರ ಭೇಟಿ ಬಳಿಕ ಸಪ್ಪೆ ಮೊರೆ ಹೊತ್ತು ಬಂದಂತಹ ವಿಜಯ್ಗೆ 3 ಶಕ್ತಿಗಳು ಜೊತೆಯಾಗುವ ಸಾಧ್ಯತೆ ಕೂಡ ಇದೆ. ಸ್ಟಾಲಿನ್ ಜೊತೆ ಸಿಪಿಐ, ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳ ನಾಯಕರು ಸಭೆ ಮಾಡಿದ್ದು, ಸ್ಟಾಲಿನ್ ವಿಜಯ್ಗೆ ಬೆಂಬಲ ನೀಡಲು ನನ್ನ ತಕರಾರು ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರಂತೆ. ಹೀಗಾಗಿ ನಾಳೆ ಎಡಪಕ್ಷಗಳು ಮತ್ತು ವಿಸಿಕೆ ಮುಖ್ಯಸ್ಥರು ವಿಜಯ್ ಭೇಟಿಯಾಗಿ ಬೆಂಬಲ ನೀಡುವ ಸಾಧ್ಯತೆ ಕೂಡ ಇದೆ. ಒಂದೊಮ್ಮೆ ಈ ಡೀಲ್ ಡನ್ ಆದರೆ ವಿಜಯ್ ಪಟ್ಟಾಭಿಷೇಕಕ್ಕೆ ಯಾರ ಅಡೆತಡೆಯೂ ಕೂಡ ಇರಲಾಗದು. ಯಾರಾಗ್ತಾರೆ ಅಣ್ಣಾ ಡಿಎಂಕೆ ಸಭಾನಾಯಕ? ಡಿಎಂಕೆ ಏನೋ ವಿಜಯ್ ಸರ್ಕಾರ ಮಾಡಲಿ ನೋಡೋಣ ಅಂತ ಹೇಳಿ ಸೈಲೆಂಟ್ ಆಗಿ ಕುಳಿತಿದೆ. ಆದರೆ ಅಣ್ಣಾ ಡಿಎಂಕೆಯಲ್ಲಿ ಬಡಿದಾಟ ಶುರುವಾಗಿದೆ. ಹಿರಿಯ ನಾಯಕ ಷಣ್ಮುಗಂ ನೇತೃತ್ವದಲ್ಲಿ 35ಕ್ಕೂ ಹೆಚ್ಚು ಶಾಸಕರು ಪುದುಚೇರಿಯ ರೆಸಾರ್ಟ್ ಸೇರಿದ್ದು, ಎಡಪ್ಪಾಡಿ ಪಳನಿಸ್ವಾಮಿಗೆ ಆತಂಕ ಶುರುವಾಗಿದೆ. ಈ ಬೆಳವಣಿಗೆಯ ನಡುವೆ ಎಐಎಡಿಎಂಕೆಯ ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ತಮಿಳುನಾಡು ರಾಜಕೀಯವನ್ನ ಮುಷ್ಟಿ ಹಿಡಿತದಲ್ಲಿ ಹಿಡಿದಿದ್ದಂತಹ ಡಿಎಂಕೆ ಹಾಗೂ ಎಐಎಡಿಎಂಕೆಯ ಪಾರ್ಟಿಯನ್ನ ದೂರವಿಟ್ಟ ವಿಜಯ್ಗೆ ಎಡ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಐತಿಹಾಸಿಕ ಗೆಲುವು ಸಾಧಿಸಿರುವಂತಹ ಟಿವಿಕೆಗೆ ಈಗ ಸರ್ಕಾರದ ಗದ್ದುಗೆ ಹಿಡಿಯುವುದೇ ದೊಡ್ಡ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಜಯ್ ಸರ್ಕಾರ ರಚನೆಗೆ ರಾಜ್ಯಪಾಲರು ಕಾಲದೂಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಂತೆ ಸ್ಟಾಲಿನ್ ಅಖಾಡಕ್ಕೆ ಇಳಿದಿದ್ದಾರೆ. ಬಿಜೆಪಿ ವಿರುದ್ಧ ಮತ್ತೆ ಡಿಎಂಕೆ ಮುಖ್ಯಸ್ಥ ದ್ರಾವಿಡ ದಾಳವನ್ನ ಉರುಳಿಸಿದ್ದು, ಟಿವಿಕೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ತಮಿಳುನಾಡಲ್ಲಿ ಮತ್ತೆ ಸ್ಟಾಲಿನ್ ದ್ರಾವಿಡ ದಾಳ. ವಿಜಯ್ ಹೆಗಲ ಮೇಲೆ ಗನ್ನಿಟ್ಟು ಬಿಜೆಪಿಗೆ ಗುರಿ. ತಮಿಳುನಾಡಿನ ರಾಜಕೀಯ ಪಕ್ಷಗಳು ಪರಸ್ಪರ ಅದೆಷ್ಟೇ ಕಿತ್ತಾಡಿಕೊಳ್ಳಲಿ, ಆದರೆ ತಮಿಳುನಾಡು ಮತ್ತು ದ್ರಾವಿಡ ಅಸ್ಮಿತೆ ಪ್ರಶ್ನೆ ಬಂದಾಗ ಒಂದೇ ಧ್ವನಿಯಲ್ಲಿ ಮಾತನಾಡುತ್ತವೆ. ಈ ಮಾತಿಗೆ ಮತ್ತೊಂದು ನಿದರ್ಶನ ಅಂದ್ರೆ ತಮಿಳುನಾಡಿನ ಮಾಜಿ ಸಿಎಂ ಡಿಎಂಕೆ ನಾಯಕ ಸ್ಟಾಲಿನ್ ಅವರಿಂದ ಬಂದಿರುವಂತಹ ಈ ಮಾತು. ಹೌದು, ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಪ್ರಯತ್ನದಲ್ಲಿ ನಿರತವಾಗಿರುವಂತಹ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರಿಗೆ ಅವರ ಬದ್ಧವೈರಿ ಡಿಎಂಕೆ ಬೆಂಬಲವಾಗಿ ನಿಂತಿದೆ. ಅಚ್ಚರಿ ಬೆಳವಣಿಗೆಯಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷದ ಉದಯದ ಕಾರಣಕ್ಕೆ ತಮಿಳುನಾಡಿನಲ್ಲಿ ಅಧಿಕಾರ ಕಳೆದುಕೊಂಡ ಡಿಎಂಕೆ ಇದೀಗ ಅದೇ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು ಅಂತ ರಾಜ್ಯಪಾಲರನ್ನು ಒತ್ತಾಯಿಸಿದೆ. ಟಿವಿಕೆ ಸರ್ಕಾರ ರಚನೆಗೆ ಅಡ್ಡಿಯಾಗಿರುವಂತಹ ರಾಜ್ಯಪಾಲ ಆರ್ವಿ ಅರ್ಲೇಕರ್ ಅವರು ತಮಿಳುನಾಡಿನಿಗೆ ಅವಮಾನ ಮಾಡುತ್ತಿದ್ದಾರೆ ಅಂತ ಡಿಎಂಕೆ ಗುಡುಗಿದೆ. ರಾಜ್ಯಪಾಲ ಆರ್ವಿ ಅರ್ಲೇಕರ್ ಅವರನ್ನ ಭೇಟಿ ಮಾಡಿದ ಟಿವಿಕೆ ಮುಖ್ಯಸ್ಥ ವಿಜಯ್ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡುವಂತೆ 2ನೇ ಬಾರಿ ಮನವಿ ಮಾಡಿಕೊಂಡರು. ರಾಜ್ಯಪಾಲರು ಮತ್ತೊಮ್ಮೆ ಅಗತ್ಯ ಸಂಖ್ಯಾಬಲದ ಪ್ರಶ್ನೆಯನ್ನ ವಿಜಯ್ ಅವರ ಮುಂದಿಟ್ಟರು. ಸದನದಲ್ಲಿ ಬಹುಮತ ಸಾಬೀತುಪಡಿಸಲು ಸಿದ್ಧ ಎಂಬ ವಿಜಯ್ ಘೋಷಣೆ ಬಳಿಕವೂ ರಾಜ್ಯಪಾಲರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬರಲಿಲ್ಲ. ಈ ಬೆಳವಣಿಗೆ ಬಳಿಕ ಅಖಾಡಕ್ಕಿಳಿದ ಸ್ಟಾಲಿನ್ ದ್ರಾವಿಡ ಅಸ್ಮಿತೆಯ ದಾಳವನ್ನು ಉರುಳಿಸಿದ್ದಾರೆ. ಸದ್ಯ ತಮಿಳುನಾಡಿನಲ್ಲಿ ವಿಜಯ್ ವರ್ಸಸ್ ರಾಜ್ಯಪಾಲರು ಎಂಬಂತಹ ಸನ್ನಿವೇಶ ಸೃಷ್ಟಿಯಾಗಿದ್ದು, ಡಿಎಂಕೆಯನ್ನೂ ಕೂಡ ಒಳಗೊಂಡಂತೆ ತಮಿಳುನಾಡಿನ ಬಹುತೇಕ ರಾಜಕೀಯ ಪಕ್ಷಗಳು ಟಿವಿಕೆ ಪರವಾಗಿ ನಮ್ಮ ಧ್ವನಿಯನ್ನ ಗಟ್ಟಿಗೊಳಿಸಿವೆ. ವಿಸಿಕೆ ಮತ್ತು ಸಿಪಿಐ ನಾಯಕರು ಕೂಡ ತಮಿಳುನಾಡು ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ದಾರೆ. ಟಿವಿಕೆ ವಿಜಯ್ ಪರವಾಗಿ ಬ್ಯಾಟ್ ಬೀಸಿರುವಂತಹ ಕಮಲ್ ಹಾಸನ್, ನನ್ನ ಸಹೋದರ ಮಾಜಿ ಮುಖ್ಯಮಂತ್ರಿ ಮತ್ತು ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಜನರ ತೀರ್ಪನ್ನ ಸ್ವಾಗತಿಸಿ ವಿರೋಧ ಪಕ್ಷದಲ್ಲಿ ಕೂರಲು ಸಿದ್ಧ ಅಂತ ಹೇಳಿದ್ದಾರೆ. ನಾನು ಅವರ ರಾಜಕೀಯ ಪ್ರಬುದ್ಧ